ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳ 2024. ಈ ತಿಂಗಳು 4 ಗ್ರಹಗಳ ಬದಲಾವಣೆ ಆಗಲಿದೆ ಗೋಚಾರದಲ್ಲಿ. ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರಿಗೆ ಒಂದು ವಿನಂತಿ, ರಿಕ್ವೆಸ್ಟ್. ನಾವು ನಮ್ಮ ವಿಡಿಯೋಗಳನ್ನು ಧ್ವನಿಯ ಮೂಲಕ ಮಾಡಿರುತ್ತೇವೆ. ನಮ್ಮ ವಿಡಿಯೋಗಳನ್ನು ನೀವು ನಿಮ್ಮ ಕೆಲಸಗಳನ್ನೇ ಮಾಡಿಕೊಂಡು ನಮ್ಮ ಧ್ವನಿಯ ಮೂಲಕ ನೀವು ವಿಡಿಯೋಗಳನ್ನು ನೋಡಿ ಕೇಳಿದರೆ ಸಾಕು. ಗೋಚಾರದಲ್ಲಿ ಗ್ರಹಗಳ ಫಲಗಳ ಬಗ್ಗೆ ನೀವು ತಿಳಿದುಕೊಳ್ಳಬಹುದು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳ 2024. 4 ಗ್ರಹಗಳ ಬದಲಾವಣೆ ಇರುತ್ತದೆ ಈ ತಿಂಗಳು. ನೋಡಿ, ವೃಶ್ಚಿಕ ರಾಶಿಯವರಿಗೆ 11ನೇ ಮನೆ ಅಧಿಪತಿಯಾಗಿ 8ನೇ ಮನೆ ಅಧಿಪತಿಯಾಗಿ ಬುಧನು ಕನ್ಯಾ ರಾಶಿಯಿಂದ 10ನೇ ತಿಂಗಳು 2024ನೇ ತಾರೀಕಿಗೆ ತುಲಾ ರಾಶಿಗೆ ಪ್ರವೇಶ ಮಾಡುತ್ತಾನೆ. ನಿಮ್ಮ ರಾಶಿಗೆ ಬುಧನು 12ನೇ ಮನೆಯಲ್ಲಿ ಸಂಚಾರ ಸಾಧಾರಣ ಫಲ ಇದ್ದರೂ 8ನೇ ಮನೆ ಅಧಿಪತಿಯಾಗಿ 12ನೇ ಮನೆಯಲ್ಲಿ ಸಂಚಾರ, ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿ ಸಂಚಾರ, ವಿಪರೀತ ರಾಜಯೋಗ ಇರುತ್ತದೆ. ನೀವು ರಹಸ್ಯ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳುವುದರಿಂದ ನಿಮಗೆ ಧನಲಾಭ, ನಿಮಗೆ ಆಕಸ್ಮಿಕ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ. ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮ ಸಾಧನೆ ಮಾಡುವಿರಿ. ನಿಮ್ಮ ಮಾತಿನಿಂದ ಲಾಭ. ನೀವು ಲಾಯರ್ಗಳಾಗಿದ್ದರೆ ನಿಮ್ಮ ರಹಸ್ಯ ವಿದ್ಯೆಯಿಂದ, ನಿಗೂಢ ವಿಚಾರದಿಂದ ಎದುರಾಳಿಗೆ ಸೋಲಿಸಿ ಗೆಲುವು ನಿಮಗೆ ಬರುತ್ತದೆ. ನಿಮ್ಮ ಕೆಲಸದ ನಿಮಿತ್ತವಾಗಿ ದೂರದ ಪ್ರಯಾಣ ಹೋಗಿ ಬರುವ ಯೋಗ. ತೀರ್ಥಕ್ಷೇತ್ರಗಳ ದರ್ಶನ ಹೋಗಬೇಕು ಅನ್ನುವರು ಹೋಗಿ ಬರಬಹುದು. ಬುಧನು ಲಾಭಸ್ಥಾನದ ಅಧಿಪತಿಯಾಗಿ ಲಾಭದಲ್ಲಿ ಬರುವ ಹಣ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವುದಕ್ಕಾಗಿ ನಿಮ್ಮ ಹಣ ಖರ್ಚು ಆಗುವ ಸಾಧ್ಯತೆ ಇರುತ್ತದೆ. ನೀವು ಹೆಚ್ಚಿನ ವಿದ್ಯೆಗಾಗಿ ಅಥವಾ ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅನ್ನುವರು ಪ್ರಯತ್ನ ಮಾಡಿದರೆ ಬುಧನಿಂದ ನಿಮಗೆ ಉತ್ತಮ ಶುಭಫಲ ಇರುತ್ತದೆ. ಎಕ್ಸ್ಪೋರ್ಟ್ ರಫ್ತು ಮಾಡುವ ವ್ಯಾಪಾರಸ್ಥರು, ಕಂಪನಿಗಳು ಆಗಿದ್ದರೆ ನೀವು ಕಂಪನಿಯಲ್ಲಿ ತಯಾರಿಸಿದ ಬೇರೆ ದೇಶಕ್ಕೆ ರಫ್ತು ಮಾಡುವವರಿಗೆ ಉತ್ತಮವಾಗಿ ಇರುತ್ತದೆ. ಇದರಿಂದ ಉತ್ತಮ ಲಾಭ ಬರುತ್ತದೆ. 8ನೇ ಮನೆ ಅಂದರೆ ಪ್ರೊಡಕ್ಟ್ ಮಾಡುವುದು. ನೀವು ಮನೆಯಲ್ಲೇ ಇದ್ದು ಮನೆಯವರು ಸೇರಿಕೊಂಡು ಯಾವುದೇ ವಸ್ತುಗಳನ್ನು ತಯಾರಿಸಿ ಬೇರೆ ಕಂಪನಿಗಳಿಗೆ ಹಾಕುವಂತಹ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಇದರಿಂದ ನಿಮಗೆ ಬುಧನಿಂದ ತುಂಬ ಹೆಚ್ಚಿನ ಲಾಭ ಬರುತ್ತದೆ. ಬುಧನು ನಿಮ್ಮ 8ನೇ ಮನೆ 12ನೇ ಮನೆ ಅಧಿಪತಿಯಾಗಿರುವುದರಿಂದ ನಿಮಗೆ ಬಂದಿರುವ ಲಾಭದಲ್ಲಿ ಸ್ವಲ್ಪ ಹಣ ದೇವಸ್ಥಾನಗಳಿಗೆ, ಅನಾಥಾಶ್ರಮಕ್ಕೆ, ಅನಾರೋಗ್ಯದಿಂದ ಇರುವಂಥವರಿಗೆ ನಿಮ್ಮ ಕೈಲೇ ಅವರಿಗೆ ಕೊಟ್ಟು ಸಹಾಯ ಮಾಡುವುದರಿಂದ, ದಾನ ಧರ್ಮ ಮಾಡುವುದರಿಂದ, ಬೇರೆಯವರು ಸೇವೆ ಮಾಡುವುದರಿಂದ, ಯಾರು ಕಷ್ಟದಲ್ಲಿ ಇರುತ್ತಾರೆ ಅವರಿಗೆ ನಿಮ್ಮ ಕೈಲೇ ಆದಷ್ಟು ಕೊಟ್ಟು ಅವರಿಗೆ ಸಹಾಯ ಮಾಡುವುದರಿಂದ ನಿಮಗೆ 8ನೇ ಮನೆಯಿಂದ 12ನೇ ಮನೆಯಿಂದ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ನೀವು ಸೇವೆ, ದಾನ ಧರ್ಮ ಮಾಡುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ. ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ನಿವಾರಣೆಗಾಗಿ ವಿಷ್ಣು ದೇವರ ಆರಾಧನೆ ಮಾಡಿ. ಪ್ರತಿನಿತ್ಯ ಈ ಮಂತ್ರ ಹೇಳಿ, ಓಂ ನಮೋ ನಾರಾಯಣಾಯ. ಇದರಿಂದ ನಿಮಗೆ ಶುಭ ಫಲ ಬರುತ್ತದೆ. ನಿಮ್ಮ ರಾಶಿಯಿಂದ ನಿಮ್ಮ ರಾಶಿಯ ಅಧಿಪತಿ ಕುಜನು ಮತ್ತು 6ನೇ ಮನೆ ಅಧಿಪತಿ ಕುಜನು ಮಿಥುನ ರಾಶಿಯಿಂದ 20/10/2024ನೇ ಇಸ್ವಿ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ. ನಿಮ್ಮ ರಾಶಿಯ ಅಧಿಪತಿ 9ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಕುಜನಿಗೆ ಬಲ ಇರುವುದಿಲ್ಲ. ಮಿತ್ರನ ಮನೆಯಲ್ಲಿ ಇರುವುದರಿಂದ ಕುಜನಿಂದ ಅಂಥ ಸಮಸ್ಯೆ ಬರುವುದಿಲ್ಲ. ನಿಮ್ಮ ತಂದೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು, ಅವರಿಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದು, ಅವರ ಸೇವೆ ಮಾಡುವುದು. ಇದರಿಂದ 9ನೇ ಮನೆಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ಕುಜನು 6ನೇ ಮನೆ ಅಧಿಪತಿಯಾಗಿ 9ನೇ ಮನೆಯಲ್ಲಿ ಸಂಚಾರ. ನೀವು ದೇವಸ್ಥಾನಗಳಲ್ಲಿ ನಿಮ್ಮ ಕೈಲಿ ಆದಷ್ಟು
ಯಾವುದೇ ಕೆಲಸವಾಗಲಿ ದೇವಸ್ಥಾನದಲ್ಲಿ ಸೇವೆ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಉತ್ತಮವಾಗಿರುತ್ತವೆ. 6ನೇ ಮನೆ ಅಂದರೆ ಸೇವೆ. ಕುಜನು 9ನೇ ಮನೆ ಧರ್ಮದ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಧರ್ಮ ಕಾರ್ಯಗಳಿಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ನಿಮ್ಮ ಕುಜನಿಂದ ಶುಭ ಫಲ ಬರುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ನೀವು ನಿಮ್ಮ ಸಹೋದರರನ್ನು ಸಹೋದರಿಯರನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವುದು, ಅವರಿಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ, ಮುಖದಲ್ಲಿ ಅವರಿಗೆ ನಗು ತರಿಸುವುದರಿಂದ ನಿಮಗೆ ಕುಜನಿಂದ ತುಂಬ ಶುಭ ಫಲ ಬರುತ್ತದೆ. ನೋಡಿ, 6ನೇ ಮನೆ ಅಧಿಪತಿಯಾಗಿ 9ನೇ ಮನೆಯಲ್ಲಿ ಸಂಚಾರ. ಅನಾರೋಗ್ಯದಿಂದ ಇರುವವರಿಗೆ ಔಷಧಿ ಕೊಡಿಸುವುದು, ನಿಮ್ಮ ಕೈಯಲ್ಲಿ ಯಾವುದು ಆಗುತ್ತದೆ ಅದನ್ನು ಅವರಿಗೆ ಕೊಟ್ಟು ಸಂತೋಷಪಡಿಸುವುದು, ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡುವುದು. ಕುಜ ಅಂದರೆ ಧೈರ್ಯಕ್ಕೆ ಕಾರಕನಾಗಿರುವುದರಿಂದ ಅನಾರೋಗ್ಯ ಅವರಿಗೆ ನೀವು ಬೇಗನೆ ವಾಸಿಯಾಗುತ್ತದೆ ಎಂದು ಹೇಳಿ ಧೈರ್ಯ ತುಂಬಿ, ಯಾವ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇದೆ ಎಂದು ವೈದ್ಯರ ಹೇಳಿದರೆ ಅಂಥ ರೋಗಿಗಳಿಗೆ ರಕ್ತದ ಬಾಟಲಿ ತರಿಸಿಕೊಡುವಂತಹ ಸಹಾಯ ಮಾಡಿ. ನಿಮಗೆ ಹಣ ತೊಂದರೆ ಇದ್ದರೆ ಬೇರೆಯವರ ಕಡೆಯಿಂದ ತರಿಸಿಕೊಡಲಿಕ್ಕೆ ನೀವು ಸಹಾಯ ಮಾಡಿ. 6ನೇ ಮನೆಯಿಂದ ಯಾವುದೇ ಸಮಸ್ಯೆ ಬರದೆ ನಿಮಗೆ ತುಂಬ ಶುಭ ಫಲ ಬರುತ್ತದೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ನಿಮಗೆ ಬರುವಂತೆ ಕುಜನು ಮಾಡುತ್ತಾನೆ. ಕುಜನು ಕಟಕ ರಾಶಿ ನೀಚ ಸ್ಥಾನದಲ್ಲಿ ಇದ್ದರೂ ನಿಮಗೆ ಈ ಪರಿಹಾರಗಳನ್ನು ಮಾಡುವುದರಿಂದ ಶುಭ ಫಲವನ್ನು ಕೊಡುತ್ತಾನೆ. ನಿಮ್ಮ ರಾಶಿಯಿಂದ 10ನೇ ಮನೆ ಅಧಿಪತಿಯಾಗಿ ಸೂರ್ಯನು ಕನ್ಯಾ ರಾಶಿಯಿಂದ 17/10/2024ನೇ ತಾರೀಕಿಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ. ಸೂರ್ಯನಿಗೆ ತುಲಾರಾಶಿ ನೀಚ ರಾಶಿಯಾಗಿರುತ್ತದೆ. ಸೂರ್ಯನಿಂದ ಬಲ ಪೂರ್ಣ ಇರುವುದಿಲ್ಲ. ನಿಮ್ಮ ಕೆಲಸ ಕಾರ್ಯದಲ್ಲಿ ಸಮಸ್ಯೆಗಳು, ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ. ನಿಮ್ಮ ತಂದೆಗೆ ಉತ್ತಮವಾದ ಆಹಾರ ಸೇವನೆ ಮಾಡಲು ಹೇಳಿ. ಬಿಸಿ ಬಿಸಿ ಆಹಾರ ಮತ್ತು ಉತ್ತಮವಾದ ಆಹಾರವನ್ನು ಸೇವನೆ ಮಾಡಲು ಹೇಳಿ. ಬಿಸಿ ನೀರು ಹಾಗೂ ಹೆಚ್ಚಿಗೆ ನೀರು ಕುಡಿಯಲು ಹೇಳಿ. ಇದರಿಂದ ತುಂಬ ಒಳ್ಳೆಯದು. ಸರ್ಕಾರಿ ಕೆಲಸದಲ್ಲಿ ಇದ್ದರೆ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತದೆ, ಕಿರಿಕಿರಿ ಇರುತ್ತದೆ. ನೀವು ಯಾವುದೇ ಕಾರಣಕ್ಕೂ ಅವರ ಜೊತೆ ವಾದ ವಿವಾದಗಳನ್ನು ಮಾಡಬೇಡಿ. ನಿಮ್ಮ ಕೆಲಸಕ್ಕೆ ಸರಿಯಾಗಿ ಸಮಯಕ್ಕೆ ಹೋಗುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ಅಧಿಕಾರಿಗಳ ಜೊತೆಯಲ್ಲಿ ವಾದ ವಿವಾದ ಮಾಡಬೇಡಿ. ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ. ಇದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಅವರ ನಾಯಕರಿಂದ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತದೆ. ನೀವು ನಾಯಕರಿಗೆ ಎದುರು ಮಾತನಾಡದೆ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ. ನಿಮ್ಮ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಂಥ ಯೋಗ ಇದೆ. ಆದರೆ ಸೂರ್ಯ ನೀಚ ರಾಶಿಯಲ್ಲಿ ಇರುವುದರಿಂದ ಯಾವುದೇ ಕಾರಣದಿಂದ ಅಡೆತಡೆ ಉಂಟಾಗಬಹುದು. 12ನೇ ಮನೆಯಲ್ಲಿ ಸೂರ್ಯನ ಸಂಚಾರ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ. ಪತಿ ಪತ್ನಿಯರಲ್ಲಿ ತಾಳ್ಮೆ ಇರಲಿ. ವಾದ ವಿವಾದ ಮಾಡಬೇಡಿ. ಮಾಡಿದರೆ ಜಗಳಕ್ಕೆ ಕಾರಣವಾಗುತ್ತದೆ. ಒಬ್ಬರಿಗೊಬ್ಬರು ದೂರವಾಗಬಹುದು. ಇದರಿಂದ ತುಂಬ ಎಚ್ಚರಿಕೆಯಿಂದ ಇರಲಿ. ಇಬ್ಬರು ತಾಳ್ಮೆಯಿಂದ ಇರುವುದು ತುಂಬ ಮುಖ್ಯವಾಗಿರುತ್ತದೆ. ಇದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ಈ ವೃಶ್ಚಿಕ ರಾಶಿಯವರಿಗೆ 2 ಅಗ್ನಿತತ್ವದ ಗ್ರಹಗಳು ಕುಜನು ಮತ್ತು ಸೂರ್ಯನು ನೀಚನಾಗಿರುವುದರಿಂದ ಬೆಂಕಿಯಿಂದ ಎಚ್ಚರಿಕೆ ಇರಲಿ. ಅಪಾಯಗಳು ಬರುವ ಸಾಧ್ಯತೆ ಇರುತ್ತದೆ. ಅಡುಗೆ ಮಾಡುವಾಗ ಗ್ಯಾಸ್ ಸ್ಟವ್ ಸಿಲಿಂಡರ್ನಿಂದ ಎಚ್ಚರಿಕೆ. ಹರಿತವಾದ ಆಯುಧಗಳಿಂದ, ಕತ್ತರಿ, ಚಾಕು, ಚೂಪಾಗಿರುವ ಯಾವುದೇ ವಸ್ತುಗಳಿಂದ ಕೆಲಸ ಮಾಡುವಾಗ, ತರಕಾರಿ ಕತ್ತರಿಸುವಾಗ ಎಚ್ಚರಿಕೆಯಿಂದ ನಿಧಾನವಾಗಿ ಕೆಲಸ ಮಾಡಿ. ಅವಸರವಾಗಿ ಕೆಲಸ ಮಾಡಬೇಡಿ. ಇದರಿಂದ ನಿಮಗೆ ಒಳ್ಳೆಯದು. ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಜಗಳ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಮಕ್ಕಳ ಜೊತೆಯಲ್ಲಿ ವಾದ ವಿವಾದ ಮಾಡಬೇಡಿ. ಸೂರ್ಯನಿಂದ ಕುಜನಿಂದ ಶುಭ ಫಲ ಬರಲು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಉತ್ತಮವಾಗಿರುತ್ತದೆ. ನೀವು ಪ್ರತಿನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದು. 1 ಚೆಂಬು ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಗಾಯತ್ರಿ ಮಂತ್ರ ಹೇಳುವುದು ಅಥವಾ ಓಂ ಸೂರ್ಯಾಯ ನಮಃ, ಓಂ ಖಗಾಯ ನಮಃ, ಓಂ ಪುಷ್ಯಾಯ ನಮಃ ಈ 3 ಮಂತ್ರ ಹೇಳುವುದರಿಂದ ತುಂಬ ಉತ್ತಮವಾಗಿರುತ್ತದೆ.
ನೀರನ್ನು ಹಸಿರು ಗಿಡದ ಬುಡಕ್ಕೆ ಹಾಕಿ ಸೂರ್ಯನು ಶಾಂತನಾಗುತ್ತಾನೆ. ನಿಮಗೆ ತುಂಬ ಶುಭ ಫಲ ಬರುತ್ತದೆ. ನೋಡಿ, ನಿಮ್ಮ ರಾಶಿಯಿಂದ ಶುಕ್ರನು 12ನೇ ಮನೆ ಅಧಿಪತಿಯಾಗಿ 7ನೆಯ ಮನೆ ಅಧಿಪತಿಯಾಗಿ ತುಲಾ ರಾಶಿಯಿಂದ 12/10/2024 ತಾರೀಕಿಗೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ. ನಿಮ್ಮ ರಾಶಿಯಲ್ಲಿ ಶುಕ್ರನು ತುಂಬ ಶುಭ ಫಲ ಕೊಡುತ್ತಾನೆ. ನೀವು ಓದುವುದಕ್ಕಾಗಿ, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಕೆಲಸಕ್ಕಾಗಿ ಹೊರದೇಶಕ್ಕೆ ಹೋಗಬೇಕು ಅನ್ನುವರು ಪ್ರಯತ್ನ ಮಾಡಿದರೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ. ನಿಮ್ಮ ಬಾಳ ಸಂಗಾತಿಯ ಜೊತೆ ಎಲ್ಲಿ ನೋಡಲಿಕ್ಕೆ ದೇಶ ವಿದೇಶಗಳಿಗೆ ಹೋಗಿ ಬರುವ ಯೋಗ ಭಾಗ್ಯ ಇರುತ್ತದೆ. ನಿಮ್ಮ ಸಂಗಾತಿಯ ಜೊತೆಯಲ್ಲಿ ತೀರ್ಥ ಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಹೋಗಿ ಬರುವಂತಹ ಯೋಗ ಭಾಗ್ಯ ಇರುತ್ತದೆ, ಶುಕ್ರನಿಂದ ಇರುತ್ತದೆ. ನೀವು ಹೋಗಿ ಬರಬಹುದು. ನೀವು ಯಾವುದೇ ದೊಡ್ಡ ದೊಡ್ಡ ಲಕ್ಸುರಿ ವಸ್ತುಗಳನ್ನು ಕಂಪನಿಯಲ್ಲಿ ತಯಾರಿಸಿದ ವಿದೇಶಕ್ಕೆ ರಫ್ತು ಮಾಡುತ್ತಿದ್ದರೆ ಉತ್ತಮ ಧನಲಾಭ. ಶುಕ್ರನು 12ನೇ ಮನೆ ಅಧಿಪತಿಯಾಗಿ ಈ ಯೋಗ ಇರುತ್ತದೆ. ನೀವು ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಉತ್ತಮ ಧನಲಾಭ ಬರುತ್ತದೆ. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿರಲಿ, ಅದರಲ್ಲಿ ಹೆಚ್ಚಿನ ಲಾಭ ಬರುವ ಸಾಧ್ಯತೆ ಇರುತ್ತದೆ. ನೀವು ದುಬಾರಿ ವಸ್ತುಗಳ ಮಾರಾಟ ಮಾಡುವ ಅಂಗಡಿ ವ್ಯಾಪಾರ ಮಾಡುತ್ತಿದ್ದರೆ ವ್ಯಾಪಾರದಿಂದ ಧನಲಾಭ. ಗಾರ್ಮೆಂಟ್ಸ್ನಲ್ಲಿ ದುಬಾರಿ ಉಡುಪುಗಳನ್ನು ತಯಾರಿಸಿ ಹೊರದೇಶಕ್ಕೆ, ವಿದೇಶಕ್ಕೆ ರಫ್ತು ಮಾಡುವಂತಹ ಕಂಪನಿಗಳಿಗೆ ಶುಕ್ರನಿಂದ ಉತ್ತಮ ಧನಲಾಭ ಬರುತ್ತದೆ. ನೀವು ಸಿನಿಮಾ ರಂಗದಲ್ಲಿ ಕಲಾವಿದರಾಗಿ, ನಟರಾಗಿ ಇದ್ದರೆ ಇವರಿಗೂ ಉತ್ತಮವಾಗಿರುತ್ತದೆ. ನೀವು ಸಂಗೀತ ಕ್ಷೇತ್ರದಲ್ಲಿ, ಗಾಯನ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮವಾಗಿರುತ್ತದೆ. ನೀವು ಮಹಿಳೆಯರ ಶೃಂಗಾರ ವಸ್ತುಗಳ ಮಾರಾಟ ಮಾಡುವ ಫ್ಯಾನ್ಸಿ ಸ್ಟೋರ್ಸ್ ಅಂಗಡಿ ವ್ಯಾಪಾರ ಮಾಡುವಂಥವರು ಆಗಿದ್ದರೆ ಇದರಿಂದ ನಿಮಗೆ ಉತ್ತಮ ಧನಲಾಭ. ಮದುವೆಯ ಮನೆಯಲ್ಲಿ ಶೃಂಗಾರವಾಗಿ ಕಾಣಿಸುವಂತೆ ಅಲಂಕಾರ ಮಾಡುವಂತಹ ಕಲಾವಿದರಿಗೆ ಉತ್ತಮ ಧನಲಾಭವಿರುತ್ತದೆ, ಹೆಚ್ಚಿನ ಧನಲಾಭ. ಕರಕುಶಲ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಧನಲಾಭ. ಈ ಎಲ್ಲ ಯೋಗ ಭಾಗ್ಯ ಶುಕ್ರನಿಂದ ಬರುತ್ತದೆ. ಶುಕ್ರನಿಂದ ಹೆಚ್ಚಿನ ಶುಭ ಫಲ ಪಡೆಯಲು ಯಾವುದೇ ಮಹಿಳೆಯರಿಗೆ ಗೌರವ ಕೊಡುವುದು, ಪ್ರೀತಿಯಿಂದ ಮಾತನಾಡುವುದು ಮಾಡುವುದರಿಂದ ಶುಕ್ರನಿಂದ ನಿಮಗೆ ಶುಭ ಫಲ ಬರುತ್ತದೆ. ಇನ್ನೂ ಹೆಚ್ಚಿನ ಶುಕ್ರನಿಂದ ಶುಭ ಫಲ ಪಡೆಯಲು ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಮಂತ್ರ ಹೇಳುವುದು, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಶುಕ್ರವಾರ ದಿವಸ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ. ನಿಮ್ಮ ರಾಶಿಯಿಂದ ಗುರು ಧನಸ್ಥಾನದ ಅಧಿಪತಿಯಾಗಿ, ಪಂಚಮ ಸ್ಥಾನದ ಅಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ಇದ್ದು 9/10/2024 ತಾರೀಕಿಗೆ ವಕ್ರೀಯವಾಗಿ ಹಿಂದಿನ ಮನೆ, ನಿಮ್ಮ 6ನೇ ಮನೆ ನೋಡುವುದರಿಂದ ನೀವು ಯಾರಾದರೂ ಅನಾರೋಗ್ಯದಿಂದ ಇರುವವರಿಗೆ, ರೋಗಿಗಳಿಗೆ ನಿಮ್ಮ ಕೈಲಿ ಆದಷ್ಟು ಅವರಿಗೆ ಸಹಾಯ ಮಾಡಿ ಸೇವೆ ಮಾಡುವುದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ. ನಿಮ್ಮ ಸಪ್ತಮಾಧಿಪತಿ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಹುಡುಗ ಅಥವಾ ಹುಡುಗಿಗೆ ಅವರ ತಂದೆ ತಾಯಿಗಳು ಮದುವೆಗಾಗಿ ಪ್ರಯತ್ನ ಮಾಡುತ್ತಿದ್ದರೆ ಮದುವೆಗಾಗಿ ಪ್ರಯತ್ನ ಮಾಡಬಹುದು. ಇದರಲ್ಲಿ ಯೋಗ ಭಾಗ್ಯ ಇರುತ್ತದೆ. ಗುರು ಮತ್ತು ಶುಕ್ರರಿಂದ ಕಂಕಣ ಭಾಗ್ಯ ಶೀಘ್ರ ಪ್ರಾಪ್ತಿಯಾಗುವುದು. ಕೇತು ಗ್ರಹವು ನಿಮ್ಮ 11ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇರುವುದರಿಂದ ನೀವು ಆಧ್ಯಾತ್ಮಿಕ ವೇದ ಗ್ರಂಥಗಳ ಓದುವುದರಿಂದ ನಿಮಗೆ ಉತ್ತಮ ಲಾಭ ಇರುತ್ತದೆ. ಇದರಿಂದ ನೀವು ತುಂಬ ಶುಭ ಫಲವನ್ನು ಪಡೆಯಬಹುದು. ಕೇತುವಿನಿಂದ ನಿಮ್ಮ ಪಂಚಮ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ರಾಹು ಸಂಚಾರ, 5ನೇ ಮನೆಯಲ್ಲಿ ಸಂಚಾರ, ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಈ ಮಂತ್ರ ಹೇಳಿ, ಓಂ ದುಂ ದುರ್ಗಾಯೇ ನಮಃ. ಈ ಮಂತ್ರ ಹೇಳುವುದರಿಂದ ರಾಹುನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ನಿಮ್ಮ ರಾಶಿಯಿಂದ 3ನೇ ಮನೆ ಅಧಿಪತಿಯಾಗಿ, 4ನೇ ಮನೆ ಅಧಿಪತಿಯಾಗಿ ಶನಿಯು ವಕ್ರೀಯವಾಗಿರುವುದರಿಂದ ನಿಮ್ಮ ಹಿಂದಿನ ಮನೆ 3ನೇ ಮನೆಯನ್ನು ನೋಡುವುದರಿಂದ 4ನೇ ಮನೆಯಲ್ಲಿ ಇದ್ದು ನಿಮ್ಮ ತಾಯಿಗೆ ಸಣ್ಣ ಪುಟ್ಟ ಕಾಲು ನೋವು, ಮಂಡಿ ನೋವು ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ.
ಮೂರನೇ ಮನೆ ನೋಡುವುದರಿಂದ ನಿಮ್ಮ ದಾಖಲಾತಿ ಪತ್ರಗಳು ಕಾಗದ ಪತ್ರಗಳ ಬಗ್ಗೆ ಯಾವುದೇ ಕೆಲಸವಾಗಬೇಕಾದರೆ ಸ್ವಲ್ಪ ನಿಧಾನವಾಗುತ್ತದೆ. ಶನಿಯಿಂದ ನೀವು ತುಂಬ ಶುಭ ಫಲ ಪಡೆಯಲು ಶನಿಯು ವಕ್ರಿಯವಾಗಿರುವುದರಿಂದ ಶನಿಯ ಮಂತ್ರ ಹೇಳಿ ಓಂ ಶಂ ಶನೇಶ್ವರಾಯ ನಮಃ. ಈ ಮಂತ್ರ ಹೇಳುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ. ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿಯಬೇಕಾದರೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ, ದಶಾಭುಕ್ತಿ, ಅಂತರ್ಭುಕ್ತಿ, ಅಷ್ಟಕ ವರ್ಗಗಳಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇನ್ನೂ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿಯಬಹುದು. ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕ ಒಮ್ಮೆ ತೋರಿಸಿ. ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮತ್ತು ಉತ್ತಮವಾಗಿರುತ್ತದೆ. ನೋಡಿ, ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ನಾವು ನಮ್ಮ ಧ್ವನಿಯ ಮೂಲಕ ಈ ವಿಡಿಯೋಗಳನ್ನು ಮಾಡಿರುತ್ತೇವೆ. ನಿಮ್ಮ ಕೆಲಸಗಳನ್ನೇ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ಧ್ವನಿಯ ಮೂಲಕ ಕೇಳಿ ನೀವು ಗೋಚಾರದ ಫಲಗಳನ್ನು ತಿಳಿದುಕೊಳ್ಳಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟಿನಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳು ಇದೆ, ಅದನ್ನು ನೀವು ನೋಡಿಕೊಳ್ಳಬಹುದು. ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ, ಪ್ರಾರ್ಥಿಸುತ್ತೇವೆ. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.